ಬ್ಯಾಕ್. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದು, ಸದನದಲ್ಲಿ ವಕ್ಫ್ ಬೋರ್ಡ್ ಅವಾಂತರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ವಕ್ಫ್ ಬೋರ್ಡ್ ರಾಜ್ಯದಲ್ಲಿ ದೆವ್ವದ ರೀತಿ ವ್ಯಾಪಿಸಿದೆ. ನೆನ ಪಂಚಮಸಾಲಿ ಹೋರಾಟದಲ್ಲಿ ಗೃಹ ಸಚಿವರ ಹೇಳಿಕೆ ಖಂಡನೆಯನ್ನ ವ್ಯಕ್ತಪಡಿಸಿ ರಕ್ತ ಬರುವಂತೆ ಲಾಠಿ ಚಾರ್ಜ್ ಮಾಡಿದ್ದು, ಸ್ವಾಮೀಜಿ ಬಂಧನವಾಯಿತು. ರಾಜ್ಯ ಲಿಂಗಾಯತ ಸಮಾಜದವರು ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಜನರಿಗೆ ಬುದ್ಧಿ ಕಲಿಸ್ಲಿ, ಒಂದ್ ದೇಶ ಒಂದು ಕಾನೂನನ್ನ ಸ್ವಾಗತಿಸಿದ್ದಾರೆ ಆರ್ ಅಶೋಕ್. ಇದು ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತೆ. ಇದರಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳತ್ತೆ, ಆ ಹಣ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಆಗತ್ತೆ ಅಂತ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವನ್ನ ಅವರು ಕೂಡ ವೆಲ್ಕಮ್ ಮಾಡಿದ್ದಾರೆ. ಅದರ ಜೊತೆಗೆ ವಕ್ಫ್ ವಿಚಾರವನ್ನ ಕೂಡ ಚರ್ಚಿಸಿದ್ದಾರೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ವಿಚಾರ ನಾವು ಸದನದಲ್ಲಿ ಚರ್ಚೆ ಮಾಡಿಯೇ ಮಾಡ್ತೀವಿ. ಆಡಳಿತ ವಿಪಕ್ಷಗಳ ಮಧ್ಯೆ ವಕ್ಫ್ ಇದಕ್ಕೆ ಮೀಸಲಾತಿ ವಾರ್ ಕೂಡ ಜೋರಾಗಿತ್ತು. ಅದರ ಜೊತೆಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ ಆರ್ ಅಶೋಕ್. ಬೆಳಗಾವಿಯ ವಿಕಾಸಸೌಧದಲ್ಲಿ ಸದನದಲ್ಲಿ ವಕ್ಫ್ ವಿಚಾರ ಚರ್ಚೆ ಆಗೇ ಆಗತ್ತೆ ಅಂತ ತಿಳಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದು, ಆಡಳಿತ ವಿಪಕ್ಷಗಳ ಮಧ್ಯೆ ವಕ್ಫ್ ಮೀಸಲಾತಿ ವಾರ್ ಜೋರಾಗ್ತಾ ಇದೆ. ವ್ಯಾಪಿಸ್ತಾ ಇದೆ. ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ವಕ್ಫ್ ಬೋರ್ಡ್ ಅವಾಂತರಗಳು, ವಕ್ಫ್ ಬೋರ್ಡಿಂದ ರೈತರಿಗೆ ಆಗ್ತಾ ಇರೋ ಅನ್ಯಾಯಗಳು, ವಕ್ಫ್ ಬೋರ್ಡಿಂದ ಮಠ ಮಂದಿರಗಳು, ಶಾಲಾ ಕಾಲೇಜುಗಳು ವಕ್ಫ್ ಬೋರ್ಡ್ನ ಆಸ್ತಿ ಆಗಿರೋದರ ವಿರುದ್ಧವಾದಂಥ ಒಂದು ನಿಲುವಳಿ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ಇವತ್ತು ಮೋಸ್ಟ್ಲಿ 11 ಗಂಟೆಗೆ ಈ ವಕ್ಫ್ ಬೋರ್ಡಿನ ಅವಾಂತರಗಳು, ಈ ವಕ್ಫ್ ಬೋರ್ಡ್ ಒಂದು ರೀತಿ ದೆವ್ವದ ರೀತಿ ಇಡೀ ರಾಜ್ಯವನ್ನು ವ್ಯಾಪಿಸ್ತಾ ಇದೆ. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಈಗಾಗಲೇ ಮಾಡಿದ್ದೀರಿ ರಾಜ್ಯಾದ್ಯಂತ. 11 ಗಂಟೆಗೆ ಅದರ ಚರ್ಚೆ ಆಗುತ್ತೆ. ನಿನ್ನೆ ಪಂಚಮಸಾಲಿ ಹೋರಾಟದ ಬಗ್ಗೆ ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ನಾವೇನು ಅವ್ರಿಗೆ ಮುತ್ತಿಡಬೇಕಾಗಿತ್ತ ಅನ್ನೋ ಹೇಳಿಕೆ ಏನಿದೆ, ಆ ಹೇಳಿಕೆನೇ ಆ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಲಾಠಿ ಏಟು, ರಕ್ತ ಬರೋ ರೀತಿ ತಿಂದು ಸ್ವಾಮೀಜಿಗಳ ಬಂಧನ ಇವೆಲ್ಲವನ್ನ ನೋಡ್ತಾ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಈ ಲಿಂಗಾಯತ ಸಮುದಾಯದ ವೋಟ್ ಮಾತ್ರ ಬೇಕು, ಅವ್ರಿಗೆ ಏಟ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ವೋಟ್ ಕೊಡೋವಾಗ ಈ ಮಾತುಗಳು ಆಡಲ್ಲ, ಏಟ್ ಕೊಡುವಾಗ ದುರಾಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ಲಿ ಅಂತ ನಾನು ಕೂಡ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯ ಒಂದು ನಿರ್ಧಾರ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ 365 ದಿನದಲ್ಲಿ ಪ್ರತಿ ವರ್ಷದಲ್ಲೂ ಒಂದಲ್ಲ ಒಂದು ಎಲೆಕ್ಷನ್ ದೇಶದಲ್ಲಿ ನಡೀತಾನೆ ಇರುತ್ತೆ. ಮತ್ತು ಪ್ರತಿ ಬಾರಿನೂ ಕೂಡ ಈ ಕೋಡ್ ಆಫ್ ಕಂಡಕ್ಟ್ ಬಂದರೆ 45 ದಿನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೂ ಆಗಲ್ಲ, ಯಾವುದೇ ಉದ್ಘಾಟನೆಗಳು ಆಗಲ್ಲ. ಮತ್ತು ಪದೇ ಪದೇ ಎಲೆಕ್ಷನ್ ಬರೋದ್ರಿಂದ ಸಾರ್ವಜನಿಕರ ಹಣ ಏನಿದೆ, ಟ್ಯಾಕ್ಸ್ ಪೇಯರ್ಸ್ ಹಣ, ಅದು ದುಂದು ವೆಚ್ಚ ಆಗ್ತದೆ. ಈ ದುಂದು ವೆಚ್ಚವನ್ನು ತಡೆ ಮಾಡೋಕ್ಕೆ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ಇದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ವಿರೋಧ ಪಕ್ಷಗಳು ಕೂಡ ರಾಜಕೀಯವನ್ನು ಬದಿಗಿಟ್ಟು ಅವರು ಕೂಡ ಇದಕ್ಕೆ ಬೆಂಬಲ ಮಾಡಿದ್ರೆ ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಏನು ಖರ್ಚಾಗ್ತಾ ಇದೆ ಹಣ,
ಅದೆಲ್ಲ ಉಳಿತಾಯ ಆಗ್ತೈತೆ, ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ನಾನು ಇವತ್ತು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ವಿಧಾನಸಭಾ ಅಧಿವೇಶನ ಇದು ಆರ್ ಅಶೋಕ್ ಅವರು ಹೇಳಿರುವಂತಹ ಮಾತು. ಬೆಳಗಾವಿಯಲ್ಲಿ ಸದನದಲ್ಲಿ ನಾವು ವಕ್ಫ್ ವಿಚಾರವನ್ನ ಮಾಡ್ತೀವಿ, ಜೊತೆಗೆ ಲಾಠಿ ಚಾರ್ಜ್ ವಿಚಾರ ಆಗಿರ್ಬೋದು, ಸ್ವಾಮೀಜಿಗಳ ಅರೆಸ್ಟ್ ಮಾಡಿರೋ ವಿಚಾರ ಆಗಿರ್ಬೋದು, ಕಾಂಗ್ರೆಸ್ನವ್ರಿಗೆ ಓಟ್ ಕೇಳ್ಬೇಕಾರೆ ಅಥವಾ ಈ ಶಾಸಕರು ಎಷ್ಟಿದ್ದಾರೆ 30-35 ಜನ ಲಿಂಗಾಯತ ಶಾಸಕರೇ ಇದ್ದಾರೆ. ಓಟ್ಗಳು ಮಾತ್ರ ಲಿಂಗಾಯತರದ್ದು ಬೇಕು. ಆದ್ರೆ ಮೀಸಲಾತಿ ವಿಚಾರ ಅಂತ ಬಂದಾಗ ಈ ತರ ಒದಿಯೋದು, ಹೊರ್ಸೋದು, ಲಾಠಿ ಚಾರ್ಜ್ ಮಾಡಿಸೋದು ಇದು ಯಾಕೆ ಮಾಡಬೇಕು? ಇನ್ನೊಂದು ಕಡೆ ವಕ್ಫ್ ವಿಚಾರ ಅಂತೂ ದೆವ್ವ ತರ ಕಾಡ್ತಾ ಇದ್ದಾರೆ ರೈತರನ್ನ. ಈ ಬಗ್ಗೆ ನಾವು ವಾರ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಸುಮ್ಮನೆ ನಾವು ದುಡ್ಡು ವ್ಯಯ ಮಾಡೋದು ಬೇಡ. ಈಗೇನು 1 ನೇಷನ್ 1 ಎಲೆಕ್ಷನ್ ಅಂತಿದಾರಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ ಕೂಡ ಇದೆ ಅಂತ ಆರ್ ಅಶೋಕ್ ಅವರು ವಿಕಾಸಸೌಧದ ಬಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ